ವಾರ ಪೂರ್ತಿ ಭಾರಿ ಮಳೆ ಸುರಿಯುತ್ತಿದ್ದ ಒಂದು ಸಣ್ಣ ಹಳ್ಳಿಯ ಕಥೆ. ಗ್ರಾಮದಲ್ಲಿ ನಿರಂತರವಾಗಿ ವಿದ್ಯುತ್ ಸಮಸ್ಯೆ ಇದ್ದ ಕಾರಣ ಜನರು ರಾತ್ರಿಯಲ್ಲಿ ಎಣ್ಣೆ ದೀಪಗಳು ಅಥವಾ ಮೇಣದ ಬತ್ತಿಗಳನ್ನು ಬಳಸುತ್ತಿದ್ದರು. ಗ್ರಾಮಸ್ಥರು ದಯಾಳುಗಳಾಗಿದ್ದರು ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಪರಸ್ಪರ ಸಹಾಯ ಮಾಡುತ್ತಿದ್ದರು. ಹೆಚ್ಚಿನ ಕುಟುಂಬಗಳು ಹಳ್ಳಿಯ ಹೊರಗಿನ ಸಣ್ಣ ಪುಟ್ಟ ಭೂಮಿಯಲ್ಲಿ ಕೃಷಿ ಮಾಡುವ ಮೂಲಕ ತಮ್ಮ ಜೀವನವನ್ನು ಸಂಪಾದಿಸುತ್ತಿದ್ದರು. ಜೂನ್ ಅಂತ್ಯವಾಗಿತ್ತು ಮತ್ತು ಮಳೆಗಾಲವು ಸಾಗಿತ್ತು. ಒಂದು ಮಳೆಗಾಲದ ಸಂಜೆ ಕೆಲವು ಗ್ರಾಮಸ್ಥರು ರಾಜು ಅವರ ಚಹಾ ಅಂಗಡಿಯಲ್ಲಿ ಒಟ್ಟಿಗೆ ಕುಳಿತು ಬಿಸಿ ಚಹಾ ಹೀರುತ್ತಾ ಮಾತನಾಡುತ್ತಿದ್ದರು. ಹಾ ವೆಂಕಟಣ್ಣ, ಈ ಮಳೆಗಾಲದಲ್ಲಿ ರಾಜು ಟೀ ಅಂಗಡಿಯಲ್ಲಿ ಬಿಸಿ ಚಹಾದೊಂದಿಗೆ ಕುಳಿತುಕೊಳ್ಳುವುದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಹೌದು, ನೀವು ಹೇಳಿದ್ದು ಸರಿ. ಇಡೀ ರಾತ್ರಿ ಇಲ್ಲಿ ಕಳೆಯಬೇಕೆಂದು ಅನಿಸುತ್ತಿದೆ. ಚಹಾ ಕುಡಿದು ಮಾತನಾಡುತ್ತಾ. ನೀನು ರಾತ್ರಿ ಇಡೀ ಚಹಾ ಕುಡಿದರೆ ನಿನ್ನ ತಿಂಗಳ ಸಂಬಳದ ಅರ್ಧ ರಾಜುವಿನ ಜೇಬಿಗೆ ಹೋಗುತ್ತೆ. ಎಲ್ಲರೂ ನಗುತ್ತಾ ಜೋರಾಗಿ ಮಾತನಾಡುತ್ತಿದ್ದರು. ಮಳೆ ಜೋರಾಗಿ ಸುರಿಯಿತು. ಕತ್ತಲ ಮೋಡಗಳ ಮೇಲೆ ಮಿಂಚು ಮಿಂಚಿತು ಮತ್ತು ಗುಡುಗು ಆಕಾಶದಲ್ಲಿ ಪ್ರತಿಧ್ವನಿಸಿತು. ಅಷ್ಟರಲ್ಲಿ ಮಳೆಯಲ್ಲಿ ನೆಂದುಕೊಂಡು ರಾಜೇಂದ್ರ ಅಜ್ಜ ಬರುತ್ತಿದ್ದರು. ಹೇ ರಾಜೇಂದ್ರ ಅಜ್ಜ, ಈ ಬಿರುಗಾಳಿಯಲ್ಲಿ ನೀವು ಎಲ್ಲಿಂದ ಬರುತ್ತಿದ್ದೀರಿ? ನೀವು ಅಸ್ವಸ್ಥರಾಗುತ್ತೀರಿ. ಇಲ್ಲಿಗೆ ಬನ್ನಿ, ಒಂದು ಕಪ್ ಚಹಾ ಸೇವಿಸಿ ಮತ್ತು ನಿಮ್ಮ ಕತೆಗಳಲ್ಲಿ ಒಂದನ್ನು ನಮಗೆ ಹೇಳಿ. ನಾವು ನಿಮ್ಮ ಕತೆಗಳನ್ನು ಕೇಳಲು ಇಷ್ಟಪಡುತ್ತೇವೆ. ಎಲ್ಲವೂ ಚೆನ್ನಾಗಿದೆ. ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಯಲಿಲ್ಲ ಮತ್ತು ನನಗೆ ಇಳಿಯುವ ಮೊದಲೇ ಮಳೆ ಮತ್ತೆ ಸುರಿಯಲು ಪ್ರಾರಂಭಿಸಿತು. ಆಹಾ ಅಜ್ಜ, ನಾವು ಕೂಡ ಈ ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇಲ್ಲಿ ಸ್ನೇಹಿತರು ಮತ್ತು ಚಹಾದೊಂದಿಗೆ ಕುಳಿತುಕೊಳ್ಳುವುದು ಇದು ಶುದ್ಧ ಆನಂದ ಮತ್ತು ನಿಮ್ಮ ಕಥೆಗಳು ಅದನ್ನು ಇನ್ನಷ್ಟು ಉತ್ತಮಗೊಳಿಸುತ್ತವೆ. ಹೌದು ಅಜ್ಜ, ಇಂದು ರಾತ್ರಿ ನಿಮ್ಮ ಒಂದು ಕತೆ ಹೇಳಿ. ಸರಿ, ನೀವು ಒತ್ತಾಯಿಸಿದರೆ ನಾನು ಸ್ವಲ್ಪ ಸಮಯ ಇರುತ್ತೇನೆ. ಆದರೆ ನೆನಪಿಡಿ, ನಾನು ನಿಮಗೆ ಹೇಳುವುದು ಕೇವಲ ಕಥೆಗಳಲ್ಲ, ಅವು ನನಗೆ ಸಂಭವಿಸಿದ ನಿಜವಾದ ಘಟನೆಗಳು. ರಾಜು, ಅಜ್ಜನಿಗೆ ಒಂದು ಕಪ್ ಸ್ಟ್ರಾಂಗ್ ಟೀ ಮಾಡು. ಇದು ನನಗೆ ಸುಮಾರು 30 ವರ್ಷವಾಗಿದ್ದಾಗ ಸಂಭವಿಸಿತು. ಅದು ಕತ್ತಲೆಯಾದ ಬಿರುಗಾಳಿಯ ರಾತ್ರಿ. ಪ್ರತಿ ಕೆಲವು ಸೆಕೆಂಡುಗಳಿಗೊಮ್ಮೆ ಮಿಂಚಿನ ಮಿಂಚುಗಳೊಂದಿಗೆ ಮಳೆ ಸುರಿಯುತ್ತಿತ್ತು. ನಾನು ನನ್ನ ಕಚೇರಿಯಿಂದ ನನ್ನ ಸ್ನೇಹಿತ ರಾಮ್ ತ್ರಿಪಾಠಿಯ ಮನೆಗೆ ಹೋಗುತ್ತಿದ್ದೆ. ಬೀದಿಗಳು ಖಾಲಿಯಾಗಿದ್ದವು. ಎಲ್ಲೆಡೆ ಮಳೆಯ ಶಬ್ದ ಮತ್ತು ಹರಿಯುವ ನೀರು ಮಾತ್ರ. ನಾನು ನಡೆದುಕೊಂಡು ಹೋಗುತ್ತಿರುವಾಗ ರಸ್ತೆಯ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಒದ್ದೆಯಾಗಿ ನಿಂತಿರುವುದನ್ನು ನಾನು ನೋಡಿದೆ. ನಾನು ಅವನ ಹತ್ತಿರ ಹೋಗಿ, ಈ ಮಳೆಯಲ್ಲಿ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ದಾರಿ ತಪ್ಪಿದ್ದೀರಾ ಎಂದು ಕೇಳಿದೆ. ಇಲ್ಲ, ನಾನು ದಾರಿ ತಪ್ಪಲಿಲ್ಲ. ನನಗೆ ಮನೆಗೆ ಹೋಗಲು ಭಯವಾಗುತ್ತಿದೆ. ಮುಖ್ಯ ರಸ್ತೆ ನೀರಿನಿಂದ ತುಂಬಿದೆ ಮತ್ತು ಇನ್ನೊಂದು ದಾರಿ ಕಾಡಿನ ಮೂಲಕ ಹೋಗುತ್ತದೆ. ಅಲ್ಲಿಗೆ ಒಬ್ಬಂಟಿಯಾಗಿ ಹೋಗಲು ನನಗೆ ಭಯವಾಗುತ್ತಿದೆ. ನೀವು ಈ ಮಳೆಯಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಾ? ನಾನು ನನ್ನ ಸ್ನೇಹಿತ ರಾಮ್ ತ್ರಿಪಾಠಿ ಮನೆಗೆ ಹೋಗುತ್ತಿದ್ದೇನೆ. ಓಹ್, ಆ ಮನೆ ನನಗೆ ಗೊತ್ತು. 2 ದಾರಿಗಳಿವೆ, ಒಂದು ನೇರ ಮತ್ತು ಇನ್ನೊಂದು ಕಾಡಿನ ಮೂಲಕ. ನೇರ ದಾರಿ ಈಗ ಬ್ಲಾಕ್ ಆಗಿದೆ, ಆದರೆ ಕಾಡಿನ ದಾರಿ ನೇರವಾಗಿ ಅವರ ಮನೆಗೆ ಹೋಗುತ್ತದೆ. ಅದು ದೂರ ಇದೆ, ಆದರೆ ಸಾಕಷ್ಟು ಸುರಕ್ಷಿತವಾಗಿದೆ. ನಾನು ಕೂಡ ಆ ದಾರಿಯಲ್ಲಿ ಹೋಗಬೇಕು. ಒಟ್ಟಿಗೆ ಹೋಗೋಣ, ಅದು ಕಡಿಮೆ ಭಯಾನಕವಾಗಿರುತ್ತದೆ. ಅವನ ಮಾತುಗಳು ಅರ್ಥಪೂರ್ಣವಾಗಿದ್ದವು ಮತ್ತು ನಾನು ಒಪ್ಪಿಕೊಂಡೆ. ಆದ್ದರಿಂದ ನಾವು ಒಟ್ಟಿಗೆ ಕಾಡಿನಲ್ಲಿ ನಡೆಯಲು ಪ್ರಾರಂಭಿಸಿದೆವು. ದಟ್ಟವಾದ ಕಾಡುಗಳು ನನ್ನನ್ನು ಸುತ್ತುವರೆದಿದ್ದವು ಮತ್ತು ಈ ದಟ್ಟವಾದ ಕಾಡುಗಳ ಒಳಗೆ ನನಗೆ ಕೇಳಬಹುದಾದ ಏಕೈಕ ಶಬ್ದ ಕಾಡು ಪ್ರಾಣಿಗಳ ಕೂಗು. ನಾನು ತುಂಬಾ ಭಯಭೀತನಾಗಿದ್ದೆ, ಏಕೆಂದರೆ ಅಂತಹ ಭಾರಿ ಮಳೆ, ಕಾಡು ಪ್ರಾಣಿಗಳ ಕೂಗು ಮತ್ತು ಪರಿಚಯವಿಲ್ಲದ ರಸ್ತೆಯಲ್ಲಿ ಅಪರಿಚಿತನೊಬ್ಬ ಕಾಡಿನ ಹಾದಿಯನ್ನು ಹಿಡಿಯಲು ಹೇಳುತ್ತಿರುವುದು ಎಲ್ಲವೂ ನನಗೆ ವಿಚಿತ್ರವೆನಿಸಿತು. ಆದರೆ ನನಗೆ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಆ ವ್ಯಕ್ತಿಯೊಂದಿಗೆ ಮುಂದೆ ಸಾಗುತ್ತಿದ್ದೆ. ಯಾರಿಗೂ ಗೊತ್ತು,
ಈ ಮನುಷ್ಯನು ನನ್ನನ್ನು ನನ್ನ ಗಮ್ಯಸ್ಥಾನಕ್ಕೆ ಕರೆದೊಯ್ಯಬಹುದು. ಮಳೆ ಈಗ ಇನ್ನಷ್ಟು ಉಗ್ರವಾಗಿತ್ತು, ಮೊದಲಿಗಿಂತ ಹೆಚ್ಚು ತೀವ್ರವಾಗಿತ್ತು. ಅಣ್ಣ, ಈಗ ತುಂಬಾ ಜೋರಾಗಿ ಮಳೆ ಬರುತ್ತಿದೆ. ಹತ್ತಿರದಲ್ಲಿರುವ ಆ ಬಿದಿರಿನ ಗುಡಿಸಲಿನಲ್ಲಿಯೇ ಇರೋಣ. ಅದು ಖಾಲಿಯಾಗಿದೆ. ಅಲ್ಲಿ ಈಗ ಯಾರೂ ವಾಸಿಸುವುದಿಲ್ಲ. ಮಳೆ ನಿಂತ ನಂತರ ನಾವು ಹೋಗೋಣ. ನನಗೆ ಇನ್ನ ಯಾವ ದಾರಿ ಇಲ್ಲದೆ ಸರಿ ಅಂದೆ. ನಾವು ಗುಡಿಸಲನ್ನು ಪ್ರವೇಶಿಸಿದೆವು. ನಾನು ಕೇಳಿದೆ, ಅಂದ ಹಾಗೆ ನೀವು ಎಲ್ಲಿಂದ ಬರುತ್ತಿದ್ದೀರಿ? ಆಫೀಸ್ನಿಂದ ಬರ್ತಿದ್ದೇನೆ ಅಣ್ಣ, ಈಗಷ್ಟೇ ಕೆಲಸ ಮುಗಿಸಿದೆ. ಅದು ನನಗೆ ಆತಂಕವನ್ನುಂಟು ಮಾಡಿತು. ಎಲ್ಲ ಕಚೇರಿಗಳು ಸಂಜೆ 6 ಗಂಟೆಗೆ ಮುಚ್ಚಲ್ಪಟ್ಟವು ಮತ್ತು ಆಗಲೇ 9 ದಾಟಿತ್ತು. ಅವನು ಈಗ ಕಚೇರಿಯಿಂದ ಹೇಗೆ ಬರುತ್ತಿರಬಹುದು? ಏನೋ ಸರಿ ಇಲ್ಲ ಎಂದು ಅನಿಸಿತು. ಆದರೆ ನಾನು ಏನನ್ನೂ ಹೇಳಲಿಲ್ಲ. ಮಳೆ ನಿಲ್ಲುವವರೆಗೆ ಕಾಯುತ್ತಾ ನಾವು ಮಾತನಾಡುತ್ತಲೇ ಇದ್ದೆವು. ಇದ್ದಕ್ಕಿದ್ದಂತೆ ಮಿಂಚಿತು. ನಂತರ ಜೋರಾದ ಗುಡುಗು ಸಹಿತ ಮಳೆ ಕಡಿಮೆಯಾಗಲು ಪ್ರಾರಂಭಿಸಿತು. ಆದರೆ ನಂತರ ಒಂದು ವಿಚಿತ್ರ ಶಬ್ದವು ಮೌನವನ್ನು ಮುರಿಯಿತು. ಅದು ಮಗುವಿನ ಕೂಗು. ಮೊದಲಿಗೆ ಅದು ನನ್ನ ಕಲ್ಪನೆ ಎಂದು ನಾನು ಭಾವಿಸಿದೆ. ಆದರೆ ಆ ವ್ಯಕ್ತಿ ಹೇಳಿದ, ಅಣ್ಣ, ನೀನು ಕೇಳಿದೀಯಾ? ಮಗು ಅಳುತ್ತಿರುವಂತೆ ಕಾಣುತ್ತಿದೆ. ಹೌದು, ಆದರೆ ಈ ಬಿರುಗಾಳಿಯಲ್ಲಿ ಮಗುವನ್ನು ಯಾರು ಇಲ್ಲಿ ಬಿಡುತ್ತಾರೆ? ಅದು ಅಸಾಧ್ಯ. ಕನಿಷ್ಠ ಪಕ್ಷ ಯಾರಾದರೂ ಅಪಾಯದಲ್ಲಿದ್ದರೆ ಏನು ಮಾಡಬೇಕೆಂದು ನೋಡೋಣ. ಬಹುಶಃ ತಾಯಿ ಹತ್ತಿರದಲ್ಲಿರಬಹುದು ಮತ್ತು ಸಹಾಯ ಬೇಕಾಗಬಹುದು. ಬನ್ನಿ, ನಾವು ಹೋಗಿ ನೋಡೋಣ. ನಾವು ಎಚ್ಚರಿಕೆಯಿಂದ ಆಲಿಸಿದವು. ಶಬ್ದವು ಸ್ಪಷ್ಟವಾಗುತ್ತಾ ಹೋಯಿತು. ಕೆಲವೊಮ್ಮೆ ಮಗುವಿನ ಅಳು, ಕೆಲವೊಮ್ಮೆ ಮಹಿಳೆಯ ಮಂದನವು, ಹಾಡುತ್ತಿದ್ದ ರಾಗವೂ ಸಹ. ಅದು ಭಯಾನಕವಾಗಿತ್ತು. ಅಣ್ಣ, ಅವರು ಕಷ್ಟದಲ್ಲಿದ್ದಾಗ ಯಾರೂ ಹಾಗೆ ನಗುತ್ತಾ ಹಾಡ್ತಾರೆ? ಏನೋ ಸರಿಯಿಲ್ಲ. ಬನ್ನಿ, ಪರಿಶೀಲಿಸುವುದರಲ್ಲಿ ಏನು ಹಾನಿ? ಹಾಗಾಗಿ ನಾವು ಕಾಡಿನೊಳಗೆ ಹೆಜ್ಜೆ ಹಾಕುತ್ತಾ ಶಬ್ದಗಳ ಕಡೆಗೆ ನಡೆದೆವು. ಮಳೆ ನಮ್ಮ ಚರ್ಮವನ್ನು ಸೂಜಿಯಂತೆ ಚುಚ್ಚಿತು. ಆ ಭಯಾನಕ ಕೂಗುಗಳನ್ನು ಕಾಡಿನೊಳಗೆ ಆಳವಾಗಿ ಹಿಂಬಾಲಿಸಿದ ನಾವು ಏನೂ ಕಾಣದಷ್ಟು ದೂರ ಹೋದೆವು. ನಂತರ ಮತ್ತೆ ಮಿಂಚು ಬಡಿಯಿತು. ಆ ಮಿಂಚಿನಲ್ಲಿ ನಾನು ಅದನ್ನು ನೋಡಿದೆ. ಮರದ ಪಕ್ಕದಲ್ಲಿ ನೇರವಾಗಿ ನಿಂತಿದ್ದ ಅಸ್ಥಿಪಂಜರ. ನನ್ನ ರಕ್ತ ಹೆಪ್ಪುಗಟ್ಟಿತು. ನಂತರ ನಾನು ಆ ವ್ಯಕ್ತಿಗೆ ಹೇಳಿದೆ, ಅಣ್ಣ, ನಾವು ಇಲ್ಲಿಂದ ಬೇಗನೆ ಹೊರಡಬೇಕು. ಇಲ್ಲಿ ಏನೂ ಸರಿಯಿಲ್ಲ. ನೀವು ಆ ನೆರಳನ್ನು ನೋಡಲಿಲ್ಲವೇ? ಯಾವ ನೆರಳು? ನಾನು ಏನನ್ನೂ ನೋಡಲಿಲ್ಲ. ನಾವು ಬೇಗನೆ ಹೋಗಬೇಕು. ಆ ಮಗು ಮತ್ತೆ ಜೋರಾಗಿ ಅಳುತ್ತಿದೆ ನೋಡಿ. ಆಗ ಒಂದು ಬಿದಿರಿನ ಮರ ನೆಲಕ್ಕೆ ಬಿತ್ತು. ಇದೆಲ್ಲವೂ ನನಗೆ ತುಂಬಾ ವಿಚಿತ್ರವೆನಿಸಿತು. ಆದರೆ ಆ ವ್ಯಕ್ತಿ ಭಯಪಡದೆ ಬಿದಿರಿನ ಮರವನ್ನು ದಾಟಿ ಮುಂದೆ ಸಾಗಿ ನಂತರ ಅವನು ನನಗೆ ಹೇಳಿದ, ಬಾ ಅಣ್ಣ, ನೀನು ಯಾಕೆ ಹಿಂದೆ ನಿಂತಿದ್ದೀಯಾ? ಬೇಗ ಈ ಬಿದಿರನ್ನು ದಾಟಿ ಬಾ. ನಾನು ಹಿಂಜರಿದೆ. ಆ ಬಿದಿರಿನ ಬಗ್ಗೆ ಏನೋ ನನಗೆ ಸರಿ ಅನಿಸಲಿಲ್ಲ. ಅವನು ಕೋಪದಿಂದ ಹೇಳಿದನು, ನೀವು ಅಲ್ಲಿ ಏಕೆ ನಿಂತಿದ್ದೀರಿ? ಇಬ್ಬರು ಮಕ್ಕಳು ಅಪಾಯದಲ್ಲಿದ್ದಾರೆ. ನೀವು ಸಹಾಯ ಮಾಡಲೇಬೇಕು. ಬನ್ನಿ. ಆ ಕ್ಷಣದಲ್ಲಿ ನನ್ನ ಅನುಮಾನ ಖಚಿತವಾಯಿತು. ಅವನು ಮನುಷ್ಯನಲ್ಲ. ನಾನು ಭಯಪಡದಂತೆ ನಟಿಸುತ್ತಾ ನಿಧಾನವಾಗಿ ಹಿಂದೆ ಸರಿಯಲು ಪ್ರಯತ್ನಿಸಿದೆ. ಮತ್ತೆ ಮಿಂಚು ಮಿಂಚಿತು ಮತ್ತು ಆ ಕ್ಷಣದಲ್ಲಿ ನಾನು ಅವನ ನಿಜವಾದ ರೂಪವನ್ನು ನೋಡಿದೆ. ಭಯಾನಕ, ಸುಟ್ಟ ಮುಖದ ವ್ಯಕ್ತಿ, ಟೊಳ್ಳಾದ ಕಣ್ಣುಗಳೊಂದಿಗೆ. ಅವನು ನಗಲು ಪ್ರಾರಂಭಿಸಿದನು. ನಾವು ಮೊದಲು ಅಳುವುದು, ನಗುವುದು ಮತ್ತು ಹಾಡುವುದನ್ನು ಕೇಳಿದ ಅದೇ ಧ್ವನಿ. ಅದು ಅವನೇ. ಒಂದು ಕ್ಷಣವೂ ವ್ಯರ್ಥ ಮಾಡದೆ ನಾನು ತಿರುಗಿ ಸಾಧ್ಯವಾದಷ್ಟು ವೇಗವಾಗಿ ಓಡಿದೆ. ಮಳೆ ಸುರಿಯಿತು, ಗುಡುಗು ಘರ್ಜಿಸಿತು ಮತ್ತು ನನ್ನ ಹೃದಯವು ಹಿಂದೆಂದೂ ಕಾಣದಷ್ಟು ಬಡಿಯಿತು. ನಾನು ಹಿಂತಿರುಗಿ ನೋಡಿಲ್ಲ, ಒಮ್ಮೆಯೂ ಅಲ್ಲ. ಕೊನೆಗೆ ಶಾಶ್ವತವಾಗಿ ಅನಿಸಿದ ನಂತರ ನಾನು ಕಾಡಿನ ಅಂಚಿಗೆ ತಲುಪಿದೆ. ಇದ್ದಕ್ಕಿದ್ದಂತೆ ನನಗೆ ಪರಿಚಿತ ಧ್ವನಿ ಕೇಳಿಸಿತು. ರಾಜೇಂದ್ರ, ನೀನು ಎಲ್ಲಿಂದ ಬರ್ತಿದ್ಯಾ? ನನಗೆ ಚಿಂತೆ ಆಗಿತ್ತು. ನಿನಗೆ ನನ್ನ ಮನೆಗೆ ಹೋಗುವ ದಾರಿ ನೆನಪಿಲ್ಲವೇ? ಅದು ನನ್ನ ಸ್ನೇಹಿತ ರಾಮ್ ತ್ರಿಪಾಠಿ. ಅವನ ಧ್ವನಿಯನ್ನು ಕೇಳಿದಾಗ ನನಗೆ ಅಪಾರವಾದ ನಿರಾಳತೆ ಅನಿಸಿತು. ಮೊದಲು ಮನೆಗೆ ಹೋಗೋಣ. ಒಳಗೆ ಹೋದ ನಂತರ ನಾನು ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ನಾವು ಅವರ ಮನೆ ತಲುಪುವ ಹೊತ್ತಿಗೆ ಮಳೆ ಬಹುತೇಕ ನಿಂತಿತ್ತು. ನಾನು ಅವರಿಗೆ ನಡೆದದ್ದನ್ನೆಲ್ಲ ಹೇಳಿದೆ.
ಏನು ನಿನ್ನನ್ನು ಆ ಮನುಷ್ಯ ಬಿದಿರಿನ ಗುಡಿಸಲಿಗೆ ಕರೆದುಕೊಂಡು ಹೋದನು ಅಂತ ಹೇಳಿದ್ಯಾ? ಹೌದು. ಯಾಕೆ? ರಾಜೇಂದ್ರ, ನಿನಗೆ ಗೊತ್ತಿಲ್ಲ, ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ತನ್ನ 2 ಪುಟ್ಟ ಮಕ್ಕಳೊಂದಿಗೆ ಅಲ್ಲಿ ವಾಸಿಸುತ್ತಿದ್ದ. ಅವನ ತಂದೆಗೆ 10 ಲಕ್ಷ ರೂಪಾಯಿ ಸಾಲವಿತ್ತು. ಅದನ್ನು ಅವನು ಸಾಯುವ ಮೊದಲು ಮರುಪಾವತಿಸಲು ಸಾಧ್ಯವಾಗಲಿಲ್ಲ. ಅವನು ಹಣ್ಣಿಯಿಂದ ಹೊರಹೋಗಲು ಪ್ರಯತ್ನಿಸಿದನು. ಆದರೆ ಸಾಲಗಾರರು ಅವನನ್ನು ಕಂಡುಕೊಂಡರು. ಒಂದು ರಾತ್ರಿ ಅವನ ಮಕ್ಕಳು ಒಳಗೆ ಇರುವಾಗ ಅವರು ಆ ಗುಡಿಸಲಿಗೆ ಬೆಂಕಿ ಹಚ್ಚಿದರು. ಅವರಿಬ್ಬರೂ ಜೀವಂತವಾಗಿ ಸುಟ್ಟು ಹೋದರು. ಆ ವ್ಯಕ್ತಿ ಹಿಂತಿರುಗಿ ಅವರ ಶವಗಳನ್ನು ನೋಡಿದಾಗ ಅವನಿಗೆ ಅದನ್ನು ಸಹಿಸಲಾಗಲಿಲ್ಲ. ಅವನು ಅದೇ ಗುಡಿಸಲಿನಲ್ಲಿ ನೇಣು ಬಿಗಿದುಕೊಂಡನು. ಅಂದಿನಿಂದ ಯಾರೂ ಆ ಸ್ಥಳದ ಹತ್ತಿರ ಹೋಗುವುದಿಲ್ಲ, ವಿಶೇಷವಾಗಿ ಅರಣ್ಯ ರಸ್ತೆಯ ಮೂಲಕ ಅಲ್ಲ. ಅಲ್ಲಿ ಅನೇಕ ವಿಚಿತ್ರ ಘಟನೆಗಳು ನಡೆದಿವೆ. ಇದನ್ನು ಕೇಳಿ ನನಗೆ ಗಾಬರಿಯಾಯಿತು. ಮರುದಿನ ಬೆಳಿಗ್ಗೆ ನಾನು ನನ್ನ ಮನೆಗೆ ಹೊರಟೆ ಮತ್ತು ಮತ್ತೆಂದೂ ಆ ದಾರಿಯಲ್ಲಿ ಹೋಗಲಿಲ್ಲ. ಅದಾದ ನಂತರ ನಾನು ರಾಮ್ ಮನೆಗೆ ಭೇಟಿ ನೀಡಲಿಲ್ಲ. ಬದಲಾಗಿ ನಾವು ಭೇಟಿಯಾದಾಗಲೆಲ್ಲ ನಾನು ಅವನನ್ನು ನನ್ನ ಮನೆಗೆ ಬರಲು ಕೇಳಿಕೊಳ್ಳುತ್ತೇನೆ. ಆದರೆ ಅಜ್ಜ, ಬಿದಿರಿನ ಮಲ ಬಿದ್ದಾಗ ನೀವು ಏನೂ ನೆನಪಿಸಿಕೊಂಡು ನಿಂತಿದ್ದೀರೆಂದು ಹೇಳಿದ್ದೀರಿ. ಅದು ಏನು? ಅದು ನಮ್ಮ ಹಿರಿಯರು ಹೇಳುವುದನ್ನು ನೀವು ಕೇಳಿಲ್ಲವೇ? ರಾತ್ರಿಯಲ್ಲಿ ಬಿದಿರಿನ ಮರವು ನಿಮ್ಮ ದಾರಿಗೆ ಅಡ್ಡಲಾಗಿ ಬಿದ್ದರೆ ಅದನ್ನು ಎಂದಿಗೂ ದಾಟಬೇಡಿ. ಹಿಂತಿರುಗಿ ಅಥವಾ ಬೇರೆ ದಾರಿಯನ್ನು ಆರಿಸಿ. ಟೀ ಅಂಗಡಿ ಮೌನವಾಯಿತು. ಹೊರಗೆ ಮಳೆ ಮತ್ತು ಗುಡುಗಿನ ಸದ್ದು ಮತ್ತೊಮ್ಮೆ ಗಾಳಿಯನ್ನು ತುಂಬಿತು ಮತ್ತು ರಾಜೇಂದ್ರ ಅಜ್ಜನ ಭಯಾನಕ ಸತ್ಯಕತೆ ಹೀಗೆಯೇ ಕೊನೆಗೊಂಡಿತು.